ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆ 98. ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು. ನನ್ನ ದೇವರು ಭೂಮಿಯಲ್ಲಿ ನಮಗಾಗಿ ಏನನ್ನು ಮಾಡಿದ್ದಾರೆ, ನಮಗಾಗಿ ಎಷ್ಟು ಆತನು ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬುದಾಗಿ ಹೇಳುವುದಾದರೆ ವರ್ಣಿಸಲಿಕ್ಕೆ ಆಗಲ್ಲ. ಅಷ್ಟು ಮಹಿಮೆ ಉಳ್ಳ ದೇವರು ನಮ್ಮೊಟ್ಟಿಗೆ ನಮ್ಮ ಜೊತೆಯಲ್ಲಿದ್ದು ಎಲ್ಲ ವಿಷಯದಲ್ಲೂ ಕೂಡ ನಮಗೆ ರಕ್ಷಣೆಯನ್ನು ಕೊಡುತ್ತಾ ಪ್ರೀತಿಯನ್ನು ನೀಡುತ್ತಾ ತನ್ನ ಪರಲೋಕ ರಾಜ್ಯವನ್ನು ದೇವರು ನಮಗೆ ನೀಡ್ತಾ ಬಂದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನಿಗೆ ಮಹಿಮೆ ಉಂಟಾಗಲಿ. ಈ ಕೀರ್ತನೆ ಓದುವಾಗ ನಮ್ಮೊಟ್ಟಿಗೆ ದೇವರ ವಾಕ್ಯ ಮಾತಾಡುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಮಾತಾಡುತ್ತೆ. ಆ ವಾಕ್ಯವು ನಮ್ಮಲ್ಲಿ ಕಾರ್ಯವಾಗುತ್ತೆ. ಆ ವಾಕ್ಯವು ನಮ್ಮಲ್ಲಿ ಅದು ಪ್ರತಿದಿನವೂ ನಮ್ಮ ಲೈಫಲ್ಲಿ ಅದ್ಭುತವು ಅತಿಶಯವು ನಾವು ನೋಡಲಿಕ್ಕೆ ಸಾಧ್ಯ. ನಾವು ಪ್ರತಿದಿನ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆ ಊಟ ಮಾಡ್ತೀವಿ, ಅದೇ ಪ್ರಕಾರವಾಗಿ ಕೂಡ ದೇವ್ರ ವಾಕ್ಯನೂ ಕೂಡ ದೇಹಕ್ಕೆ ಹೇಗೆ ಊಟದ ಮುಖ್ಯನೋ ಆತ್ಮಕ್ಕೆ ದೇವ್ರ ವಾಕ್ಯ ಮುಖ್ಯ. ಈ ವಾಕ್ಯವು ನಿಮ್ಮಲ್ಲಿ ನೆಲೆಗೊಳ್ಳಲಿ. ಈ ವಾಕ್ಯವು ನಿಮ್ಮ ಜೊತೆಗೆ ಮಾತಾಡಲಿ. ಈ ವಾಕ್ಯವು ನಿಮ್ಮ ಜೊತೆಯಲ್ಲಿ ಅದ್ಭುತವಾದ ಕಾರ್ಯಗಳಲ್ಲಿ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದು ವಿಶೇಷವಾಗಿ ಜಯವನ್ನು ತಂದು ಕೊಡಲಿ ಎಂಬುದಾಗಿ ನಾನು ಕರ್ತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಾನು ಈ ವಾಕ್ಯವನ್ನು ಓದುವಾಗ ನಿಮ್ಮ ಜೊತೆ ದೇವರ ಆತ್ಮನು ಮಾತಾಡ್ತಾರೆ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ನಾವು ಯಾವಾಗಲೂ ಕರ್ತನನ್ನು ಕೀರ್ತಿಸುವುದಾದರೆ, ನಾವು ಯಾವಾಗಲೂ ಆತನನ್ನು ನಾವು ಆರಾಧಿಸುವಾಗ ದೇವರು ನಮ್ಮ ಸಂಗಡ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನ ಅದ್ಭುತಗಳು ಕೃತ್ಯಗಳು ನಡೆಸಿದ್ದಾನೆ. ಆತನ ಬಲಗೈ ಪರಿಶುದ್ಧ ಬಾವು ಜಯವನ್ನು ಉಂಟು ಮಾಡಿವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳ ಎದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನ ಇಸ್ರಾಯೇಲನು ಮನೆತನದವರು ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲಾ ಕಡೆಯೂ ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಹರ್ಷಿಸಿ ಉತ್ಸಾಹ ಧ್ವನಿ ಮಾಡಿರಿ, ಹಾಡಿರಿ. ಕಿನ್ನರಿಯೊಡನೆ ಯೆಹೋವನಿಗೆ ಸ್ತುತಿಸಿರಿ. ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುತ್ತಾ ತುತ್ತೂರಿಗಳನ್ನು ಕೊಂಬುಗಳನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷಗಳು ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ ಭೂಮಿಯ ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಆಮೆನ್, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಗೆ ಹೇಳುತ್ತೆ ಅಂದರೆ, ಯಾವಾಗಲೂ ಸ್ತುತಿ ಮಾಡಿ, ಯಾವಾಗಲೂ ಕೊಂಡಾಡಿರಿ. ಎಲ್ಲ ಭೂ ನಿವಾಸಿಗಳೇ ದೇವರನ್ನು ಕೊಂಡಾಡಿರಿ, ದೇವರನ್ನು ಆರಾಧಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆತನ ಆರಾಧಿಸುವಾಗ ದೇವರು ನಮ್ಮ ಸಂಗಡ ದೇವರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಕರ್ತನ ನಾಮ ಹೀಗೆ ಹೇಳುತ್ತೆ, ಹರ್ಷಿಸಿ ಉಲ್ಲಾಸಿಸಿರಿ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಭೂ ನಿವಾಸಿಗಳೆಲ್ಲರೂ ಕರ್ತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ದೇವರಿಗೆ ಆತನ ಇಷ್ಟಪಡ್ತಾರೆ. ಆಮೆನ್, ಹಲ್ಲೆಲೂಯಾ. ಚಪ್ಪಾಳೆ ಹೊಡಿತಾ ದೇವರನ್ನು ಸ್ತುತಿ ಮಾಡ್ತಾ ದೇವರನ್ನು ಕೊಂಡಾಡುವಾಗ ಎಲ್ಲ ತಂತಿ ವಾದ್ಯಗಳಲ್ಲಿ ಕೊಳಲುಗಳಿಂದಲೂ ಕಿನ್ನರಿಗಳಿಂದಲೂ ಘನಪಡಿಸುವುದಾದರೆ ಆತನಿಗೆ ಪರಲೋಕದಲ್ಲಿ ಆತನು ನಮ್ಮನ್ನು ನೋಡಿ ಆತನು ಸಂತೋಷ ಪಡ್ತಾರೆ. ನಮ್ಮ ಜೊತೆಗೆ ದೇವದೂತರು ನಮ್ಮೊಟ್ಟಿಗೆ ಆತನು ಕೂಡ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸಂತೋಷ
ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ವಿಮೋಚಕನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಓ, ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ವಾಕ್ಯದ ಪ್ರಕಾರವಾಗಿ ದೇವರು ಹೇಳ್ತಾ ಇದ್ದಾರೆ, ಎಲ್ಲಾ ಭೂನಿವಾಸಿಗಳು ಕರ್ತನನ್ನು ಸ್ತುತಿಸಿರಿ, ಸ್ತುತಿಸಿರಿ, ಸ್ತುತಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಆತನ ಚಿತ್ತವು ಈ ಭೂಮಿಯಲ್ಲಿ ನೆರವೇರಲಿಕ್ಕಿದೆ. ಹಲ್ಲೆಲೂಯಾ. ನೆರವೇರಿದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.